ಡಾ. ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನದ ಮೇಲಿನ ಈ ಪ್ರೇರಕ ಉಲ್ಲೇಖಗಳು ವೈಫಲ್ಯವನ್ನು ಯಶಸ್ಸಿನ ಮೆಟ್ಟಿಲು ಎಂದು ನೋಡಲು ನಮಗೆ ಕಲಿಸುತ್ತವೆ. ನಮ್ಮ ವೈಫಲ್ಯಗಳಿಂದ ಕಲಿಯಲು ಮತ್ತು ಅವುಗಳನ್ನು ಬೆಳವಣಿಗೆ ಮತ್ತು ಸುಧಾರಣೆಗೆ ಅವಕಾಶಗಳಾಗಿ ಬಳಸಲು ಅವರು ನಮಗೆ ಸ್ಫೂರ್ತಿ ನೀಡುತ್ತಾರೆ. ವೈಫಲ್ಯವು ಅಂತ್ಯವಲ್ಲ, ಆದರೆ ಹೊಸ ಆರಂಭ, ಹೆಚ್ಚು ಬುದ್ಧಿವಂತಿಕೆ ಮತ್ತು ಅನುಭವದೊಂದಿಗೆ ಪ್ರಾರಂಭಿಸುವ ಅವಕಾಶ. ನಾವು ಅಡೆತಡೆಗಳನ್ನು ನಿಭಾಯಿಸಿದಾಗ ನಮಗೆ ತಿಳಿದಿರದ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಗುಪ್ತ ಮೀಸಲುಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಮತ್ತು ನಾವು ವೈಫಲ್ಯವನ್ನು ಎದುರಿಸಿದಾಗ ಮಾತ್ರ ಈ ಸಂಪನ್ಮೂಲಗಳು ನಮ್ಮೊಳಗೆ ಯಾವಾಗಲೂ ಇರುತ್ತವೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ನಾವು ಅವುಗಳನ್ನು ಕಂಡುಹಿಡಿಯಬೇಕು ಮತ್ತು ನಮ್ಮ ಜೀವನವನ್ನು ಮುಂದುವರಿಸಿ. ಮನುಷ್ಯನಿಗೆ ಅವನ ಕಷ್ಟಗಳು ಬೇಕಾಗುತ್ತವೆ ಏಕೆಂದರೆ ಅವು ಯಶಸ್ಸನ್ನು ಆನಂದಿಸಲು ಅವಶ್ಯಕ. ನನಗೆ ಅಂತಹ ಯಾವುದೇ ನಕಾರಾತ್ಮಕ ಅನುಭವವಿಲ್ಲ. ನಾವು ಬಿಟ್ಟುಕೊಡಬಾರದು ಮತ್ತು ಸಮಸ್ಯೆಯು ನಮ್ಮನ್ನು ಸೋಲಿಸಲು ನಾವು ಬಿಡಬಾರದು. ಒಬ್ಬರು ವೈಫಲ್ಯದ ಕಹಿ ಮಾತ್ರೆಯನ್ನು ಸವಿಯದಿದ್ದರೆ ಒಬ್ಬರು ಯಶಸ್ಸಿಗೆ ಸಾಕಷ್ಟು ಹಾತೊರೆಯುವುದಿಲ್ಲ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಯಶಸ್ಸು ಸಾಧಿಸುವ ನನ್ನ ಸಂಕಲ್ಪ ಸಾಕಷ್ಟು ಬಲವಾಗಿದ್ದರೆ ಸೋಲು ಎಂದಿಗೂ ನನ್ನನ್ನು ಹಿಂದಿಕ್ಕುವುದಿಲ್ಲ. ನೀವು ವಿಫಲವಾದರೆ ಎಂದಿಗೂ ಬಿಟ್ಟುಕೊಡಬೇಡಿ, ಏಕೆಂದರೆ ಫೇಲ್ ಎಂದರೆ ಕಲಿಕೆಯಲ್ಲಿನ ಮೊದಲ ಪ್ರಯತ್ನ. ಅಂತ್ಯವು ಅಂತ್ಯವಲ್ಲ. ಸತ್ಯ ಎಂದರೆ ಪ್ರಯತ್ನ ಎಂದಿಗೂ ಸಾಯುವುದಿಲ್ಲ. ನೀವು ಉತ್ತರವಾಗಿ ಇಲ್ಲ ಎಂದು ಪಡೆದರೆ ನೋ ಎಂದರೆ ಮುಂದಿನ ಅವಕಾಶ ಎಂಬುದನ್ನು ನೆನಪಿಡಿ. ಆದ್ದರಿಂದ ಸಕಾರಾತ್ಮಕವಾಗಿರೋಣ. ಪ್ರತಿಕೂಲತೆಯು ಯಾವಾಗಲೂ ಆತ್ಮಾವಲೋಕನಕ್ಕೆ ಅವಕಾಶಗಳನ್ನು ಒದಗಿಸುತ್ತದೆ. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು. ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ವಿಶ್ವಾಸ ಮತ್ತು ಕಠಿಣ ಪರಿಶ್ರಮವು ವೈಫಲ್ಯ ಎಂಬ ರೋಗವನ್ನು ಕೊಲ್ಲುವ ಏಕೈಕ ಔಷಧವಾಗಿದೆ. ಲಭ್ಯವಿರುವ ವೀಕ್ಷಣೆಗಳಿಗಿಂತ ಹೆಚ್ಚಿನ ವಿಮರ್ಶೆಗಳಿವೆ. ನಾವು ಕೇವಲ ಯಶಸ್ಸಿನ ಮೇಲೆ ನಿರ್ಮಿಸುವುದಿಲ್ಲ, ನಾವು ವೈಫಲ್ಯಗಳ ಮೇಲೆ ನಿರ್ಮಿಸುತ್ತೇವೆ ಎಂಬುದನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು.